ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನಿ ಲೈಫ್ ಸ್ಟೈಲ್‌ಗೆ ಎಲ್ಲರಿಗೂ ಸ್ವಾಗತ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದ್ಕಿಂತ ಮುಂಚೆ ನನ್ನ ಚಾನಲ್‌ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನಿಲ್ಲಿ ಬಾಲನು ಕಾವೇರಿ ಇಬ್ರು ಕೂಡ ಒಂದೇ ರೂಮಲ್ಲಿ ಮಲ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ಬಾಲ ನಾನು ಇಲ್ಲೇ ಮಲ್ಕೋತೀನಿ ಕಾವೇರಿ, ಹೊರ್ಗಡೆ ಸಖತ್ ಥಂಡಿ ಇದೆ, ನನಗೆ ನೆಗಡಿ ಆಗ್ಬಿಟ್ರೆ ತಿರ್ಗಾ ಮತ್ತೆ ಅಂತ ಹೇಳ್ಬಿಟ್ಟು ನೈಸ್ ಮಾಡ್ಕೊಂಡು ಹೇಗಾದ್ರೂ ಮಾಡಿ ಇಲ್ಲೇ ಮಲ್ಕೋಬೇಕು ಅಂತ ತುಂಬಾ ಪ್ಲಾನ್ ಮಾಡಿ ಅವಳ ಹತ್ರ ಮಾತಾಡ್ತಾ ಇರ್ತಾನೆ. ಸೊ ಕಾವೇರಿ ಇದ್ಕೊಂಡು ಫಸ್ಟ್ ಎಲ್ಲ ಒಪ್ಕೊಂಡಿರಲ್ಲ. ಮತ್ತೆ ಅವನು ರಿಕ್ವೆಸ್ಟ್ ಮಾಡಿದ್ಕೋಸ್ಕರ ಅದು ಇಲ್ಲಿ ಮಲ್ಕೊಳಕ್ ಅಷ್ಟೇ ನಿಂಗೆ ಜಾಗ ಕೊಟ್ಟಿರೋದು, ಬೇರೆ ತರ ಏನಾದ್ರು ಸ್ಯಾಸ್ಟವ್ ಏನತ್ತ ಮಾಡಿದ್ರೆ, ಏನಾದ್ರು ಕಿರಿಕಿರಿ ಮಾಡಿದ್ರೆ ನಾನು ಇಲ್ಲಿಂದ ಎದ್ದು ಹೊರಗಡೆ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಸರಿ ಆಯ್ತು ಕಾವೇರಿ ಅಂತ ಹೇಳ್ಬಿಟ್ಟು ಅವನು ಕೂಡ ತುಂಬಾ ಖುಷಿಯಿಂದ ಆ ಬೇಡ್‌ಶೀಟ್‌ನ ಕೆಳಗಡೆ ಮಂಚದ ಪಕ್ಕದಲ್ಲಿ ಹಾಸ್ಕೊಂಡು ಮಲ್ಕೋಬೇಕು ಅಂತ ಮಲ್ಕೊಂತಾನೆ. ಸೊ ಹಾಗಿದ್ರೆ ಏನೋ ನಿನಗ್ ಭಯ ಅಂತ ಅನಿಸ್ತಿದೆ ಕಾವೇರಿ, ಪದೇ ಪದೇ ನೀನೇ ಅಲ್ವಾ ಹೇಳೋದು ನಂಗೆ ಡಿಸ್ಟರ್ಬ್ ಮಾಡ್ತೀಯ ಅಂತ ಹೇಳ್ಬಿಟ್ಟು. ಸೊ ನಿನ್ ಮನ್ಸಲ್ಲಿ ಏನಾದ್ರು ಆ ತರ ಇದೆಯಾ ಕಾವೇರಿ ಅಂತ ಹೇಳ್ಬಿಟ್ಟು ಏನೇನೋ ಕಿರಿಕಿರಿ ಮಾಡ್ತಾ ಇರ್ತಾನೆ. ಹಿಂದೆ ನಿಂತಿದ್ರೆ ಹೋಗೋದು, ಮುಟ್ಕೊಳಕ್ ಹೋಗೋದು, ಮತ್ತೆ ಸೊಳ್ಳೆ ಬಂತು ಅಂತ ಹೇಳೋದು, ಈ ರೀತಿ ಎಲ್ಲ ಕಿರಿಕಿರಿ ಮಾಡ್ಕೊಂಡು ಪಕ್ಕದಲ್ಲಿ ಹಾಸಿಗೆನ ಹಾಸ್ಕೊಂಡು ಮಲ್ಕೋತಾನೆ. ಸೊ ಅವಳು ಕೂಡ ಅಷ್ಟೇನೇನೆ. ಅವಳು ಕೂಡ ಸುಮ್ನೆ ಮಂಚದ ಮೇಲೆ ಮಲ್ಕೋತಾಳೆ. ಸೊ ಅವನಿನ್ನ ಮಲ್ಕೊಂಡು ಹಾಡ್ ಹೇಳಕ್ಕೆ ಶುರು ಮಾಡ್ತಾನೆ. "ಸುಮ್ನೆ ಮನಿಕೊಳಕ್ ಆಗಲ್ವಾ ನಿನ್ ಕೈಲಿ? ಈ ರೀತಿ ಎಲ್ಲ ಕಿರಿಕಿರಿ ಮಾಡ್ತಾ ಇದೀಯಲ್ಲ ನನ್ಗೆ" ಅಂತೇಳಿ ಕಾವೇರಿ ಬೇಜಾರ ಮಾಡ್ಕೊಂತಾಳೆ. "ನಾನ್ ಏನ್ ಮಾಡ್ದೆ ಕಾವೇರಿ? ನಾನ್ ಏನು ಮಾಡಿಲ್ಲ" ಅಂತೇಳಿ ಹೇಳ್ತಾ ಇರ್ತಾನೆ. "ನೀನ್ ಮಾಡ್ತಾ ಇರೋದು ಕಣ್ಣಿಗೆ ಕಾಣಿಸ್ತಾ ಇದೆ ಬಲ" ಅಂತ ಹೇಳ್ಬಿಟ್ಟು ಹೇಳ್ದಾಗ, ಸೊ ಒಂದ್ ತಲೆದಿಂಬು ಕೊಡು ಕಾವೇರಿ ಅಂತ ಹೇಳಿ ಹೇಳ್ದಾಗ ಪಕ್ಕದಲ್ಲಿ ಇನ್ನೊಂದ್ ತಲೆದಿಂಬು ಇರುತ್ತೆ. ಆ ತಲೆದಿಂಬನ್ನ ಕೊಡ್ತಾಳೆ. ಎಸ್ಬಿಡ್ತಾಳೆ, ಕೊಡೋದಿಲ್ಲ. ಸೊ ಅದನ್ನ ತಗೊಂಡು ಮತ್ತೆ ಮಲ್ಕೊಳ್ಳೋದು ಹಾಡ್ ಹೇಳಕ್ಕೆ ಮತ್ತೆ ಶುರು ಮಾಡ್ತಾನೆ. "ಬಲ ನಾನು ಹೇಳ್ತಾ ಇದೀನಿ ನೋಡು, ನಂಗೆ ತುಂಬಾ ನಿದ್ದೆ ಬರ್ತಿದೆ, ನಾನ್ ಮಲ್ಕೋಬೇಕು" ಅಂತ ಹೇಳ್ಬಿಟ್ಟು ಅವಳು ಮಲ್ಕೊಳಕ್ಕೆ ಶುರು ಮಾಡ್ತಾಳೆ. ಸೊ ಇವನು ಏನೇನೋ ಎಲ್ಲ ಒಂಥರ ಕಿರಿಕಿರಿ ಮಾಡೋ ತರ ಮಾಡಿ ಅವಳೇ ನೋಡ್ಕೊಂಡು ಕೂತ್ ಬಿಡ್ತಾನೆ. ಸೊ ಎದ್ಬಿಟ್ಟು ಅವಳು ಮಲ್ಕೊಂಡಿರ್ತಾಳೆ. ಮಲ್ಕೊಂಡಿದ್ದಾದ್ಮೇಲೆ ಅವಳು ಏನಕ್ಕೋ ಭಯ ಪಟ್ಕೊಂಡು ಕಣ್ ಬಿಡ್ತಾಳೆ. ಸೊ ಅಷ್ಟರಲ್ಲೇ ಅವ್ನು ಕೂತಿರ್ತಾನೆ. "ನೀನ್ ಏನಕ್ಕೆ ಈ ರೀತಿ ಕೂತಿದ್ಯಾ? ನಾನು ಇಲ್ಲಿ ಮಲ್ಕೊಳ್ಳೋದಿಲ್ಲ, ನಾನು ಹೊರಗಡೆ ಎದ್ದೋಗ್ಬಿಡ್ತೀನಿ" ಅಂತೇಳಿ ಎದ್ದೇಳ್ತಾಳೆ. ಆಗ ಅವ್ನ್ ಕಾಲ್ ಅಡ್ಡ ಇಟ್ಬಿಡ್ತಾನೆ. ಅಡ್ಡ ಇಟ್ಟ ತಕ್ಷಣ ಮೇಲೆ ಬಿದ್ಬಿಡ್ತಾಳೆ. ಸೊ ಒಬ್ರಿಗೊಬ್ರು ಸ್ಪರ್ಶ ತಗಲಿ ಇನ್ನೊಂದ್ ಸ್ವಲ್ಪ ರೊಮ್ಯಾನ್ಸ್ ಶುರು ಮಾಡ್ತಾರೆ. ಸೊ ಅವಾಗ ತುಂಬಾನೇ ಹತ್ರವಾಗೋ ಟೈಮಲ್ಲಿ ಸೊ ಅವಳು ಕೂಡ ಇನ್ನ ಎದ್ಬಿಡ್ತಾಳೆ ಮೇಲಕ್ಕೆ. ಸೊ ಇನ್ನೇನು ಹತ್ರ ಆದಂಗೆ ಇವ್ರಿಬ್ರು, ಆದ್ರೆ ಇನ್ನೊಂದ್ ಸ್ವಲ್ಪ ಕಾವೇರಿಗೆ ಬಾಲನ್ ಮೇಲೆ ತುಂಬಾನೇ ಕೋಪ ಇದೆ. "ನೋಡು ಬಲ, ಈ ರೀತಿ ಎಲ್ಲ ಮಾಡಿದ್ರೆ ನಾನ್ ಹೊರ್ಗಡೆ ಹೋಗ್ಬಿಡ್ತೀನಿ" ಅಂತ ಹೇಳಿ ಹೇಳಿದಾಗ, "ಅಯ್ಯೋ ಕಾವೇರಿ, ನಾನೇನಾದ್ರು ತಪ್ಪು ಮಾಡದ್ನಾ? ನೀನೇ ತಾನೇ ಎದ್ಬಿಟ್ಟು ನಾನು ಹೊರ್ಗಡೆ ಹೋಗ್ತೀನಿ ಅಂತ ಹೇಳಿ ನನ್ ಮೇಲೆ ಬಿದ್ದಿದ್ದು" ಅಂದಾಗ, "ನೀನ್ಯಾಕ್ ನನ್ನ ನೋಡ್ತಿದ್ದೆ ಈ ರೀತಿ ಗುರ್ಗುಟ್ಕೊಂಡು" ಅಂತ ಹೇಳ್ಬಿಟ್ಟು ಹೇಳ್ದಾಗ, "ಅಯ್ಯೋ ನನ್ನ ಹೆಂಡ್ತಿನ ನಾನ್ ನೋಡಕ್ಕೆ ಯಾರ್ ಪರ್ಮಿಷನ್ ತಗೋಬೇಕು ನಾನು" ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾ ಇರ್ತಾನೆ. "ನೋಡು ಬಾಲ, ನಾನು ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಪದೇ ಪದೇ ಅದನ್ನೇ ಹೇಳ್ಬೇಡ, ನಂಗ್ ನಿದ್ದೆ ಬರ್ತಿದೆ, ನಾನ್ ಮಲ್ಕೋಬೇಕು" ಅಂತ ಮತ್ತೆ ಮಲ್ಕೋತಾಳೆ ಅವಳು. ಸೊ ಮತ್ತೆ ಈ ಕಡೆ ತಿರ್ಕೊಂಡು ಮಲ್ಕೊಂಡಿರ್ತಾನೆ ಬಾಲ. ಸೊ ಅವಳೇನ್ ಮಾಡ್ತಾಳೆ ಅಂತಂದ್ರೆ ಮಲ್ಕೊಂಡಾಗ ಕನಸು ಕಂಡ್ಬಿಡ್ತಾಳೆ. ಏನಂತ, ಎದ್ಬಿಟ್ಟು ಹಗಲೆಲ್ಲ ಮುಟ್ಟಕ್ ಹೋಗೋದು, ಮತ್ತೆ ಹಿಂದಕ್ ಬರೋದು, ಮುಟ್ಟಕ್ ಹೋಗೋದು, ಹಿಂದಕ್ ಬರೋದು, ಈ ರೀತಿ ಕಿರಿಕಿರಿ ಆಗೋ ತರ ಬಾಲ ಮಾಡ್ತಾ ಇರ್ತಾನೆ. ಅದನ್ನ ಬಲ ಅಂತೇಳಿ ಕಿರ್ಚ್ಕೊಂಡು ಎದ್ದೇಳ್ತಾಳೆ. ಸೊ ಇದು ಬಾಲ ಮಾಡಿರೋದಲ್ಲ, ಅವಳಿಗೆ ಕನ್ಸಲ್ಲಿ ಬಂದಿರೋದು. ಸೊ "ಯಾಕ್ ಕಾವೇರಿ ಏನಾಯ್ತು" ಅಂತ ಹೇಳ್ಬಿಟ್ಟು ಬಾಲ ಎದ್ದು ಮತ್ತೆ ಕೇಳ್ತಾನೆ. "ಏನೂ ಆಗಿಲ್ಲ, ನೀನು ನನ್ನ ಮುಟ್ಟಕ್ ಬಂದೆ" ಅಂತ ಹೇಳ್ಬಿಟ್ಟು ಹೇಳ್ದಾಗ, "ಅಯ್ಯೋ ದೇವ್ರೆ, ನಾನು ಈ ಕಡೆ ತಿರ್ಕೊಂಡು ಮಲ್ಕೊಂಡಿದ್ದೀನಿ, ನೀನ್ ಯಾವಾಗ ನಾನ್ ಮುಟ್ಟಕ್ ಬಂದೆ" ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಸೊ ಹಂಗಂದ ತಕ್ಷಣ ಕಾವೇರಿ ಇದ್ಕೊಂಡು "ಕನ್ಸಲ್ಲಿ" ಅಂತ ಅಂದಾಗ, "ಓ ಹಾಗಾದ್ರೆ ಕನ್ಸಲ್ಲಿ ಬಂದಿದ್ನ ನಾನು? ನನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ಯಾ ಕಾವೇರಿ? ಹಾಗಾದ್ರೆ ಪಕ್ಕದಲ್ಲಿ ಬಂದು ಮಲ್ಕೊಳ್ಳಾ" ಅಂತ ಹೇಳ್ಬಿಟ್ಟು ಕೇಳಿದಾಗ, "ನೋಡು ಬಲ, ಸುಮ್ನೆ ಇದ್ಬಿಡು, ನಂಗೆ ಯಾವ ಕನ್ಸಲ್ಲೂ ಬಂದಿಲ್ಲ, ಸುಮ್ನೆ ಮಲ್ಕೊ" ಅಂತ ಹೇಳ್ಬಿಟ್ಟು ಮತ್ತೆ ಅವಳು ಹೇಳ್ಕೊಳಕ್ ಆಗದೆ ಸುಮ್ನೆ ಅದೇ ರೀತಿ ಮಾಡ್ತಾ ಇರ್ತಾಳೆ. ಸೊ ಬಾಲ ತುಂಬಾ ಕಿರಿಕಿರಿ ಮಾಡ್ತಾ ಇರ್ತಾನೆ. "ಹಾಗಾದ್ರೆ ಸೊಂಟ ಮುಟ್ಕೊಂಡ, ಕೈ ಮುಟ್ಕೊಂಡ" ಅಂತೇಳಿ, "ಕೆನ್ನೆ ಮುಟ್ಕೊಂಡ, ಮುತ್ತು ಕೊಟ್ನ" ಅಂತೇಳಿ ಕೇಳ್ತಾ ಇರ್ತಾನೆ. "ನಾನು ಯಾವ್ದು ಮಾಡಿಲ್ಲ, ಯಾವ ಕನ್ಸಲ್ಲೂ ಬಂದಿಲ್ಲ ನೀನು, ಸುಮ್ನೆ ಮಲ್ಕೊ" ಅಂತ ಹೇಳ್ಬಿಟ್ಟು ಮತ್ತೆ ಬೆಡ್‌ಶೀಟ್‌ನ ಹೊದ್ಕೊಂಡು ಮಲ್ಕೊಂತಾಳೆ. ಸೊ ಅದನ್ನ ಬಾಲ ಎದ್ದು ಕೂತ್ಕೊಂಡು ಸುಮ್ನೆ ಯೋಚನೆ ಮಾಡ್ಕೊಂಡು ಅವಳನ್ನೇ ನೋಡ್ಕೊಂಡು ಮಲ್ಕೋತಾನೆ. ಸೊ ಇಲ್ಲಿ ಒಂದ್ ಕಡೆಯಿಂದ ಸತ್ಯನ ದೊಡ್ಡ ಕತೆ. ತುಂಬಾ ಕನ್ಫ್ಯೂಷನ್ಸ್ ಅವ್ರಿಗಂತೂ. ಯೋಚನೆ ಮಾಡ್ತಾ ಇರ್ತಾರೆ, ಇವತ್ತು ಇನ್ನೇನ್ ಕಾವೇರಿ ಮಗಳು ಹೋಗ್ತಾರಲ್ಲ, ಹೇಗೆ ನಾನು ಅವ್ರನ್ನ ಕಳಿಸ್ಕೊಡೋದು ಅಂತ ಹೇಳಿ. ಸರಳ ಇದ್ಕೊಂಡು, "ರೀ ಬನ್ರಿ ಊಟ ಮಾಡಿ, ಮಕ್ಳೆಲ್ಲ ತಿಂಡಿ ಆಯ್ತು, ನೀವ್ ಬಂದು ಊಟ ಮಾಡಿ" ಅಂತ ಹೇಳ್ಬಿಟ್ಟು, ಸಾರಿ ತಿಂಡಿ ತಿನ್ನಿ ಅಂತ ಕರೀತಾಳೆ. ಅದು ಅವಣ್ಣ ಸತ್ಯಣ್ಣ ಇದ್ಕೊಂಡು ಒಂದ್ ಟವಲ್ ಸುತ್ಕೊಂಡು ಬಂದಿರ್ತಾನೆ. ಅಂದ್ರೆ ಪ್ಯಾಂಟ್ ಹಾಕೊಂಡಿರಲ್ಲ. "ರೀ ನಿಮ್ ಅವಸ್ಥೆ ಏನ್ರೀ?
ಪ್ಯಾಂಟ್ ಹಾಕೊಳ್ದಲ್ಲೇ ಬಂದಿದ್ದೀರಲ್ರಿ ತಿಂಡಿ ತಿನ್ನಕ್ಕೆ ಅಂದಾಗ, ಅಯ್ಯೋ ಸರಳ ಯಾವ್ದೋ ಟೆನ್ಷನ್ ಮರ್ತೆ ಕಣೆ ಅಂತೇಳಿ ಮತ್ತೆ ವಾಪಸ್ ಹೋಗಕ್ಕೆ ಹೋಗ್ತಾನೆ. ಸರಳ ಇದ್ಕೊಂಡು ಇಲ್ಲ ಬನ್ನಿ ತಿಂದ್ಬಿಟ್ಟು ಹೋಗಿ ಹಾಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಸರಳ ತಿಂಡಿ ಕೊಡ್ತಾಳೆ. ಸೊ ತಿಂಡಿನ ತಿನ್ನೋದೇ ಇಲ್ಲ, 2 ತುತ್ತು ತಿಂದ್ಬಿಟ್ಟು ಹಂಗೆ ಕೈ ತೊಳ್ಕೊಂತಾನೆ. ರೀ ಯಾಕ್ರಿ ತಿಂಡಿ ತಿಂದಂಗ ಹಾಗೆ ಹೋಗ್ತಾ ಇದೀರಾ ಅಂತ ಸರಳ ಕೇಳ್ತಾಳೆ. ಸೊ ಏನಿಲ್ಲ ಕಣೆ ನನ್ಗೆ ಯಾಕೋ ಸೇರ್ತಾ ಇಲ್ಲ, ಟೈಮ್ ಆಗ್ತಿದೆ. ಇವತ್ತು ರಾಣಿನ್ ಬೇರೆ ನಾನು ಹಾಸ್ಟೆಲ್‌ಗೆ ಸೇರಿಸ್ಬೇಕು. ಅವಳ ಬೇಗ ರೆಡಿ ಮಾಡ್ಬಿಡು. ಸೊ ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೋಗಿ ಪ್ಯಾಂಟ್‌ನ ಹಾಕೋ ಬರ್ತಾನೆ. ಅಷ್ಟರಲ್ಲಿ ರಾಣಿ ಇದ್ಕೊಂಡು ಮಮ್ಮ ಏನಾದ್ರು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಸೊ ಏನಿದ್ರೆ ಹೇಳಿ ಮಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಏನಿಲ್ಲ ನೀನ್ ಬೇಗ ರೆಡಿ ಆಗು, ಅತ್ತೆ ಹತ್ರ ರೆಡಿ ಮಾಡ್ಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ಇವತ್ತು ಹೋಗ್ಬೇಕು ಅಂತೇಳಿ ಹೊರಗಡೆ ಬರ್ತಾನೆ. ಸೊ ಹೊರಗಡೆ ಬಂದ ತಕ್ಷಣ ಒಂದ್ ಸ್ಲಿಪ್ಪರ್ ಹಾಕೊಂಡ್ದಲೇ ಹೋಗ್ತಾ ಇರ್ತಾನೆ. ಅವಾಗ ಸರಳ ಕರೆದ್ಬಿಟ್ಟು ರೀ ನನ್ನ ಹತ್ರ ರಾತ್ರಿ ದುಡ್ಡು ಬೇಕು ಅಂತೇಳಿ ಚೈನ್ನ ಇಸ್ಕೊಂಡ್ರಿ. ಈಗ ಚೈನ್ನ ಬಿಟ್ಟು ಹೋಗಿದಾರ ನೋಡಿ, ತಗೊಳ್ಳಿ ಚೈನ್ನ ಅಂತೇಳಿ ಕೈಗೆ ಕೊಡ್ತಾಳೆ. ಸ್ಲಿಪ್ಪರ್ ಕೂಡ ಹಾಕೊಂಡು ಹೋಗಿರಲ್ಲ. ಒಂದ್ ಸ್ಲಿಪ್ಪರ್ ಹಾಕೊಂಡಿರ್ತಾನೆ, ಒಂದ್ ಸ್ಲಿಪ್ಪರ್‌ನ ಹಾಕೊಂಡಲ್ಲಿ ಹಾಗೆ ಹೋಗಿರ್ತಾನೆ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಬರ್ತಾರೆ. ಬಾಲ ಅಂತ ಹೇಳ್ಬಿಟ್ಟು, ಸಾರಿ ಸತ್ಯ ಅಂತ ಹೇಳ್ಬಿಟ್ಟು. ಆಗ ಸಡನ್ ಆಗಿ ನಿಟ್ಟೊಪ್ಪಿ ನಿಂತ್ಕೊಂತಾನೆ ಬಾಲ. ಸೊ ಇಲ್ಲಿ ಇನ್ನ ಒಂದ್ ಕಡೆ ಕಾವೇರಿ ಬೆಳಗಾಗುತ್ತಲ್ವಾ ಎದ್ದೊಳ್ತಾಳೆ. ಎದ್ಬಿಟ್ಟು ಇನ್ನ ದೇವ್ರ ಧ್ಯಾನ ಮಾಡ್ಕೊಂಡು ಎದ್ದೊಳ್ತಾಳೆ. ಎದ್ದ ತಕ್ಷಣ ಇನ್ನ ಅವಳು ಸ್ನಾನಕ್ಕೆ ಹೋಗ್ಬೇಕಲ್ವಾ? ಸೊ ಹಿಂದೆ ನೋಡಿದಾಗ ಒಂದ್ ಚೀಟಿನ ಬರ್ದಿಟ್ಟಿರ್ತಾನೆ. ಆ ಚೀಟಿನ ಫಸ್ಟ್ ನೋಡ್ಕೊಂತಾಳೆ. ಅಂದ್ರೆ ಏನೇನ್ ಮಾಡ್ಬೇಕು ಇವಾಗ ಎದ್ದು ಅಂತ ಹೇಳ್ಬಿಟ್ಟು. ಈ ಚೀಟಿನ ನೋಡಿ ಆದ್ಮೇಲೆ ಗುಡ್ ಮಾರ್ನಿಂಗ್ ಅಂತ ಏನೇನೋ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾನೆ. ಸೊ ಅದನ್ನ ನೋಡ್ಕೊಂಡು ಅವಳು ಸೀದಾ ಬಚ್ಚಲ್ ಮನೆಗೆ ಹೊರಡ್ತಾಳೆ. ಬಚ್ಚಲ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ಬೇಕು ಅಂತ ಹೋಗಿ ಆ ಚೀಟಿನ ಕೋಪ ಬಂದು ಅಲ್ಲೇ ಕೈಯಲ್ಲಿ ಇಸಿದ್ಬಿಟ್ಟು ಅಲ್ಲಿ ಬಿಸಾಕ್ತಾಳೆ. ಬಚ್ಚಲ್ ಮನೆಗೆ ಹೋದ ತಕ್ಷಣ ಆ ಕಿಟಕಿ ಹತ್ರ ಒಂದ್ ಇಟ್ಟಿರ್ತಾನೆ. ಸೊ ಬಾಗ್ಲ ಹತ್ರ ಅದನ್ನು ಕೂಡ ನೋಡಿರ್ತಾಳೆ. ನೋಡ್ಬಿಟ್ಟು ಬಟ್ಟೆ ಹಿಂದೆ ತಗ್ಲಾಕಿದೀನಿ ಬಟ್ಟೆಗಳು. ಸೊ ಫ್ರೆಶ್ ಅಪ್ ಆಗ್ಬಿಡು. ಬಿಸಿನೀರ್ ಬರ್ತಾ ಇದೆ, ತಣ್ಣೀರ್ನ ಸ್ನಾನ ಮಾಡ್ಬೇಡ ಅಂತೇಳಿ ಕೇರ್ ಮಾಡಿ ಬರ್ದಿರ್ತಾನೆ. ಸೊ ಇಲ್ಲಿ ಇನ್ನ ಒಂದ್ ಕಡೆ ಸತ್ಯಣ್ಣನ ಬಂದು ಸತ್ಯಣ್ಣನ ವಿಚಾರಿಸ್ತಿದ್ದಾರೆ ಇನ್ಸ್ಪೆಕ್ಟರ್. ಸರ್ ಏನ್ ಸರ್ ಇಲ್ಲಿವರೆಗೂ ಅಂತ ಹೇಳಿ ಕೇಳಿದಾಗ, ಏನ್ ಸತ್ಯ ತುಂಬಾ ಗಾಬರಿಯಲ್ಲಿ ಇದ್ದಂಗಿದ್ದೀರಾ, ಏನ್ ಸಮಾಚಾರ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಕೇಳ್ತಾರೆ. ಸರ್ ಅದೇನಿಲ್ಲ ಸರ್, ನಾನು ಆರಾಮಾಗಿ ಇದ್ದೀನಿ. ಇವತ್ತು ರಾಣಿನ್ ಬೇರೆ ನಾಳೆ ಹಾಸ್ಟೆಲ್‌ಗೆ ಸೇರಿಸ್ಬೇಕು. ಇವತ್ತಂತ ಹೇಳಲ್ಲ, ನಾಳೆ ಅಂತ ಹೇಳ್ತಾನೆ. ಸೊ ಅದು ಸ್ವಲ್ಪ ಟೆನ್ಷನ್ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನೋ ಒಡವೆ ಬೇರೆ ಕೈಯಲ್ಲಿ ಹಿಡ್ಕೊಂಡಿದ್ದೀರಾ ಅಂದಾಗ, ಆಗ ಸರಳ ಹೇಳ್ತಾಳೆ, ಏನಿಲ್ಲ ಸರ್ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇತ್ತು. ನೀವು ಹಾಸ್ಟೆಲಿಗೆ ಸೇರಿಸ್ಬೇಕಲ್ವಾ ರಾಣಿನ. ಸೊ ಹಾಗಾಗಿ ಅಮೌಂಟ್ ಸ್ವಲ್ಪ ಕಮ್ಮಿ ಇದೆ. ಅಮೌಂಟ್‌ನ ತಗೊಂಡೋಗಿ ಒಡವೆ ಅಂಗಡಿಲಿ ಇಟ್ಬಿಟ್ಟು ದುಡ್ಡು ತಗೊಂಡ್ ಬಾ ಅಂತೇಳಿ ನಾನೇ ಕೊಟ್ಟೆ ಸರ್, ಕೇಳಿದ್ರು ಅಂತ ಹೇಳ್ಬಿಟ್ಟು ಸರಳ ಹೇಳ್ತಾಳೆ. ಸರ್ ಅವ್ರು ನಿನ್ನೆಯಿಂದನೂ ತುಂಬಾ ಟೆನ್ಷನ್‌ಲಿದ್ದಾರೆ ಸರ್, ತುಂಬಾ ಗಾಬರಿಲಿದ್ದಾರೆ. ಅವ್ರು ಏನ್ ಮಾಡ್ತಿದಾರೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ ಸರಳ ಬೇರೆ ಇನ್ಸ್ಪೆಕ್ಟರ್ ಎದುರಿಗೆ ಹೇಳ್ತಾಳೆ. ಸರ್ ಈ ಹೆಂಗಸ್ರಿಗೆ ಏನು ಗೊತ್ತಾಗಲ್ಲ ಸರ್, ಗಂಡ್ ಮಕ್ಳು ಟೆನ್ಷನ್ ಅವ್ರಿಗೆ ಏನ್ ಗೊತ್ತಾಗುತ್ತೆ ಸರ್, ನಮ್ಗೆ ಅಲ್ವಾ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಸತ್ಯ ಹೇಳ್ತಾ ಇರ್ತಾನೆ. ಸರಿ ಹಾಗಿದ್ರೆ ಓಡಿ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದೀರ ಅಂದಾಗ, ನೀವ್ ಯಾಕೆ ಸರ್ ಇಲ್ಲಿ ಅಂತ ಹೇಳಿ ಕೇಳಿದಾಗ ಸತ್ಯ, ಹಾಗೆ ಫೀಲ್ಡ್ ಅಲ್ಲಿ ಬಂದಿದ್ದೆ ಒಂದ್ಸರಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ಸ್ಪೆಕ್ಟರು. ಸೊ ಇನ್ನೇನೋ ಓಡ್ತಾನೆ ಸತ್ಯ. ಮುಂದಕ್ಕೆ ಬಂದಾಗ ಪಿಸಿನ ಕರೆದ್ಬಿಟ್ಟು, ಈ ಸತ್ಯನ್ ಕಡೆ ಏನಾದ್ರು ಗಮನ ಹರಿಸಿದಿರಾ ಪಿಸಿಗಳೇ ಅಂತ ಹೇಳಿ ಕೇಳ್ತಾನೆ. ಹೌದು ಸರ್ ಅಂತ ಹೇಳಿ ಹೇಳಿದಾಗ ಅದನ್ನ ಸತ್ಯ ಕೇಳಿಸ್ಕೊಂತಾನೆ. ಹೇಗಾದ್ರೂ ಮಾಡಿ ಹುಷಾರಾಗಿರ್ಬೇಕು ಅಂತ ಸತ್ಯ ಅನ್ಕೊಳ್ತಾನೆ. ಸೊ ಇಲ್ಲಿ ಇನ್ನೊಂದ್ ಕಡೆ ಫ್ರೆಶ್ ಅಪ್ ಆಗಿ ಬರ್ತಾಳೆ ಕಾವೇರಿ. ಅಲ್ಲಿ ಇನ್ನೊಂದ್ ಚೀಟಿನ ಬರ್ದಿಟ್ಟಿರ್ತಾನೆ ಬಾಲ. ಸೊ ನಿನ್ನ ಹೆಸರಿಗೂ ಹಾಗೇನೆ ರಾಣಿ ಹೆಸರಿಗೆ ಇಬ್ರಿಗೂ ಕೂಡ ದೀಪನ ಹಚ್ಚಿದೀನಿ ಅಂತೇಳಿ ಬರ್ದಿರ್ತಾನೆ. ಸೊ ಅವಾಗ ನಮಸ್ಕಾರ ಮಾಡ್ಕೊಳ್ತಾಳೆ ದೇವ್ರಿಗೆ ಕೂಡ ಕಾವೇರಿ. ಅದಾದ್ಮೇಲೆ ಮುಂದಕ್ಕೆ ಬರ್ತಾಳೆ. ಟಿಫನ್‌ಗೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾನೆ. ಸೊ ಅಲ್ಲಿಗೆ ಹೋಗ್ತಾಳೆ ಟೇಬಲ್ ಹತ್ರ. ಆ ಟಿಫನ್ ಹಾಲ್ ಮೇಲೆ ಒಂದು ಚೀಟಿನ ಇಟ್ಟಿರ್ತಾನೆ. ಸೊ ಆ ತಟ್ಟೆ ಮೇಲೆ ಅದನ್ನ ತಗೊಂಡು ಓದ್ತಾಳೆ. ಓದ್ಬಿಟ್ಟು ಮತ್ತೆ ಟಿಫನ್ ತಿನ್ನೋಣ ಅಂತೇಳಿ ಆ ತಟ್ಟೆನ ಓಪನ್ ಮಾಡ್ತಾಳೆ. ಅದ್ರಲ್ಲಿ ಇಡ್ಲಿ, ಚಟ್ನಿ ಎಲ್ಲ ಇಟ್ಟಿರ್ತಾನೆ. ಸೊ ಅದನ್ನ ಹಾಕೊಂಡು ಅವಳು ರುಚಿನ ಸವಿತಾಳೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಟೇಸ್ಟ್ ಮಾಡ್ಕೊಂಡು ನಗ್ನಗ್ತಾ ತಿಂತಾ ಇರ್ತಾಳೆ. ಸೊ ಇನ್ನೇನ್ ತಿನ್ನಕ್ ಶುರು ಮಾಡಿ ಆದ್ಮೇಲೆ ಸೊ ನೆಕ್ಸ್ಟ್ ಆ ತಾಳಿನ ನೋಡ್ಕೊಂತಾಳೆ. ಆ ತಾಳಿನ ನೋಡ್ಕೊಂಡು ಖುಷಿ ಪಡ್ತಾಳೆ. ಸೊ ಅದನ್ನೆಲ್ಲ ಆದ್ಮೇಲೆ ಇಲ್ಲಿ ಒಂದ್ ಕಡೆ ಬಾಲ ದೇವಸ್ಥಾನಕ್ಕೆ ಅಂತ ಬಂದಿರ್ತಾನೆ. ಸೊ ಒಂದ್ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ಅರ್ಚಕರನ್ನ ಕರೀತಾನೆ. ದೇವ್ರಿಗೆ ಕೈ ಮುಗಿತಾನೆ. ಸೊ ಫಸ್ಟ್ ಆಮೇಲೆ ಅರ್ಚಕರನ್ನ ಕರೆದುಬಿಟ್ಟು, ಸೊ ನನ್ನ ಹೆಂಡತಿ ಹೆಸರಿಗೆ ನನ್ನ ಮಗಳ ಹೆಸರಿಗೆ ಅರ್ಚನೆ ಮಾಡ್ಕೊಡಿ ಗುರುಗಳೇ ಅಂತೇಳಿ ಕೇಳ್ತಾನೆ. ಸೊ ಕಾವೇರಿ ಹಾಗೇನೆ ರಾಣಿ ಅಂತ ಹೇಳ್ಬಿಟ್ಟು ಹೆಸರು ಕೂಡ ಹೇಳ್ತಾನೆ. ದೇವ್ರೇ ಭಗವಂತ, ಅವರಿಬ್ರು ಇವತ್ತು ನನ್ನ ಬಿಟ್ಟು ಬೇರೆ ದೇಶಕ್ಕೆ ಹೊರಡ್ತಾ ಇದ್ದಾರೆ. ಅವ್ರಣ್ಣ ತುಂಬಾ ಕಷ್ಟಪಟ್ಟು ಇವ್ರಿಬ್ರನ್ನ ಎಲ್ಲಾದ್ರೂ ಹೋಗಿ ಬದುಕೊಳ್ಳಿ ಚೆನ್ನಾಗಿ ಅಂತೇಳಿ ಬಿಡುಗಡೆ ಮಾಡ್ಬೇಕು ಅಂತೇಳಿ ಮಾಡ್ತಾ ಇದ್ದಾನೆ. ಸೊ ಅವಳು ಯಾವ್ದೇ ತಪ್ಪು ಮಾಡ್ದಲ್ಲಿ 10 ವರ್ಷ ಜೈಲು ವನವಾಸ ಅನುಭವಿಸಿದಾಳೆ. ಸೊ ಅದನ್ನ ತಪ್ಪಿಸ್ಬೇಕು ಅಂತಲ್ಲಿ ಇದೆಲ್ಲ ವ್ಯವಸ್ಥೆ ಮಾಡಿರೋದು. ಸೊ ಅವ್ರಿಬ್ರಿಗೂ ಒಳ್ಳೇದ್ ಮಾಡು, ಅವ್ರಿಗೆಲ್ಲ ಯಾವ ತೊಂದ್ರೆನೂ ಕೊಡ್ದಂಗೆ ಮಾಡು ಭಗವಂತ ಅಂತ ಹೇಳ್ಬಿಟ್ಟು ಹೋಗಿ ಬೇಡ್ಕೊಂಡು ಅರ್ಚಕರಿಗೆ ಹೇಳಿ ಅರ್ಚನೆ ಮಾಡಿಸ್ಬೇಕು ಅಂತ ಹೇಳ್ತಾನೆ. ಸೊ ಅವ್ರು ಇದ್ಕೊಂಡು ಹೋಗಿ ಅರ್ಚನೆ ಕೂಡ
ಮಾಡ್ತಾರೆ. ಅಂದ್ರೆ ಮಂಗಳಾರತಿ ಎಲ್ಲ ಮಾಡ್ಬಿಟ್ಟು ದೇವ್ರಿಗೆ ಅದೆಲ್ಲ ಏನೇನ್ ಪ್ರಾಸೆಸ್ ಇದೆಯೋ ಅದನ್ನೆಲ್ಲ ಮಾಡಿ, ಮತ್ತೆ ಬಂದ್ಬಿಟ್ಟು ಮಂಗಳಾರತಿನ ಕೊಡ್ತಾರೆ ಬಾಲನ್ಗೆ. ಸೊ ಅವನು ಕೂಡ ಮಂಗಳಾರತಿನ ತಗೊಂಡಿದ್ದಾದ್ಮೇಲೆ ಸೊ ಕುಂಕುಮ ಎಲ್ಲ ಇಟ್ಕೊಂಡು, ಅರ್ಚನೆ ಮಾಡಿರೋ ಕುಂಕುಮ ಕೂಡ ಈಸ್ಕೊಂಡು ಸೊ ಹೊರಟ್ಬಿಟ್ಟು ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಆ ಕಡೆ ಏನೋ ನೋಡ್ತಾ ಇರ್ತಾನೆ. ಸೊ ಒಂದ್ ಶಾಕ್ ಇಂದ ನೋಡ್ತಾ ಇರ್ತಾನೆ. ಅದೇನು ಅಂತ ಗೊತ್ತಿಲ್ಲ ಇನ್ನೂ ಕೂಡ. ಸೊ ಇನ್ನ ನೋಡಿ ಆದ್ಮೇಲೆ ಫೈನಲಿ ಹೊರಟು ಬರ್ತಾನೆ ಮುಂದಕ್ಕೆ. ಇಲ್ಲಿ ಕಾವೇರಿ ತಿಂಡಿನ ತಿನ್ಕೊಂಡು, ತಾಳಿನ ನೋಡ್ಕೊಂಡು ಸೊ ತುಂಬಾ ಫೀಲ್ ಆಗ್ತಾಳೆ. ಅಂದ್ರೆ ಈ ಬಾಲನ್ಗೆ ನನ್ನ ಮದ್ವೆ ಆದಾಗ ಇದೆಲ್ಲ ಮಾಡಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಈಗ್ ಮಾಡ್ತಿದ್ದಾನೆ ಅವನು ಅಂತ ಹೇಳ್ಬಿಟ್ಟು ಅನ್ಕೊಂಡು ಕೋಪ ಮಾಡ್ಕೊಂತಾಳೆ. ಸೊ ಅನ್ಕೊಂಡ್ರು ಕೂಡ ಆದ್ರೂ ಖುಷಿಯಿಂದನೇ ತಿಂಡಿನ ತಿಂತಾಳೆ. ತಿಂಡಿನೆಲ್ಲ ತಿಂದಿದ್ದಾದ್ಮೇಲೆ ಇನ್ನ ತಟ್ಟೆನ್ ತಗೊಂಡ್ ಬಂದು ಬಚ್ಚಲ್ ಮನೆಗೆ ಇಡ್ಬೇಕಲ್ವಾ? ಸೊ 2 ತಟ್ಟೆನ ತಗೊಳಕ್ಕೆ ಅಂತ ಹೋಗ್ತಾಳೆ. ಮತ್ತೆ ಇನ್ನೊಂದ್ ಚೀಟಿ ಕೆಳಗಡೆ ಇರುತ್ತೆ. ಆ ಚೀಟಿನ ನೋಡಿ ಅದನ್ನು ಕೂಡ ಓದ್ತಾಳೆ. ಸೊ ಇನ್ನೊಂದ್ ಕಡೆ ಇಲ್ಲಿ ಸಾರಿಕಾ ಫೋನ್ ಮಾಡಿರ್ತಾಳೆ ಪೊಲೀಸ್‌ಗೆ. ಸರ್ ಏನಾದ್ರು ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು. ಇಲ್ಲ ಮೇಡಮ್ ಸತ್ಯ ಮನೆ ಹತ್ರ ಹೋಗಿದ್ದೆ. ಅವನು ತುಂಬಾ ಗಾಬರಿಲಿದ್ದಾನೆ. ಯಾಕೆ ಅಂತ ಕೇಳಿದ್ರೆ ಏನಿಲ್ಲ ಅಂತ ಹೇಳ್ತಿದ್ದಾನೆ. ಸೊ ಅವನ ಮೇಲೆ ನನ್ಗೆ ಯಾಕೋ ತುಂಬಾ ಡೌಟ್ ಇದೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಸೊ ರಾಣಿನ್ ಕೂಡ ಹಾಸ್ಟೆಲ್‌ಗೆ ಸೇರ್ಸ್ಬೇಕಂತ ಹೇಳ್ತಿದ್ದಾನೆ ಅಂತ ಹೇಳಿ. ಆಗ ಸಾರಿಕಾ ಒಂದ್ ಮಾತು ಹೇಳ್ತಾಳೆ. ಇಲ್ಲ ಸರ್ ಆ ರಾಣಿನ ಒಂದೇ ಸೇರ್ಸಕ್ ಹೊರಟಿಲ್ಲ. ತಾಯಿ ಮಗಳು ಇಬ್ಬರನ್ನು ಕೂಡ ಬಚಾವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ಎಲ್ಗಾದ್ರೂ ಬೇರೆ ಕಡೆ ಕಳಿಸ್ತಿದ್ದಾನೇನೋ ಅಂತ ಡೌಟ್ ಬರ್ತಿದೆ ಸರ್. ಸ್ವಲ್ಪ ಹುಷಾರಾಗಿ ಎನ್ಕ್ವೈರಿ ಮಾಡಿ ಅಂತ ಹೇಳ್ಬಿಟ್ಟು ಸಾರಿಕಾ ಪೊಲೀಸ್ನವ್ರಿಗೆ ಐಡಿಯಾ ಕೊಡ್ತಾಳೆ. ಸೊ ಅವ್ರು ಇದ್ಕೊಂಡು ಹೌದು ಮೇಡಮ್ ಖಂಡಿತ ನಾನು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವು ರಾಣಿನ ಸತ್ಯನ ನೋಡ್ಕೊಳ್ಳಿ. ಸೊ ನಾನು ಕಾವೇರಿನ ನೋಡಿ ನಿಮ್ಗೆ ಹುಡುಕೊಂಡು ತಂದು ಕೊಡೋ ಜವಾಬ್ದಾರಿ ನಂದು ಅಂತ ಕೂಡ ಸಾರಿಕಾ ಹೇಳ್ಬಿಡ್ತಾಳೆ. ಸರಿ ಆಯ್ತು ಮೇಡಮ್ ಆಗಿದ್ರೆ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಸೊ ಇವತ್ತು ಹೋಗ್ತೀನಿ ಅಂತ ಹೇಳಿದ್ರೆ ನಾಳೆ ಹೋಗ್ತೀನಿ ಅಂತ ಹೇಳಿದ್ರ ಅಂತ ಕೂಡ ಕೇಳ್ತಾಳೆ ಸಾರಿಕಾ. ಅವರು ನಾಳೆ ಅಂತ ಹೇಳಿದ್ದಾರೆ ಅಂತ ಅಂದಾಗ ಇಲ್ಲ ಸರ್ ಇವತ್ತೇ ಹೋಗಬಹುದು ಅಂತ ಅನ್ಸುತ್ತೆ. ನಮ್ಮನ್ನ ಯಾಮಾರ್ಸಕ್ ಆ ರೀತಿ ಹೇಳಿರ್ತಾನೆ ಸತ್ಯ. ಒಂದ್ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ ಅಂತ ಐಡಿಯಾ ಕೊಟ್ಬಿಡ್ತಾಳೆ. ಸೊ ಇಲ್ಲಿ ಒಂದ್ ಕಡೆ ಇನ್ನ ರಾಣಿ ಬಟ್ಟೆಗಳೆಲ್ಲ ಜೋಡಿಸ್ಕೊಂತಾ ಇರ್ತಾಳೆ. ಯಾಕೆಂದ್ರೆ ಇನ್ನು ಅನಾಥಾಶ್ರಮಕ್ಕೆ ಹೋಗ್ಬೇಕಲ್ವಾ? ಸೊ ಹಾಗಾಗಿ ಈ ಲೋಯ್ ತಿದ್ಕೊಂಡು ಹಳೆ ಬಟ್ಟೆಗಳನ್ನ ತಂದು ಮುಖದ ಮೇಲೆ ಎಸಿತಾಳೆ. ನನ್ಗೆ ಈ ಬಟ್ಟೆಗಳೆಲ್ಲ ಆಗೋದಿಲ್ಲ. ಸ್ವಲ್ಪ ಟೈಟ್ ಆಗ್ತಿದೆ. ಇದನ್ನೆಲ್ಲ ನೀನೇ ಹಾಕು ಅಂತ ಹೇಳ್ಬಿಟ್ಟು ಮುಖದ ಮೇಲೆ ಎಸಿತಾಳೆ. ಸರಿ ಆಯ್ತು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅದನ್ನ ಬ್ಯಾಗಲ್ಲಿ ಇಟ್ಕೋತಾ ಇದ್ದಾಳೆ. ಇನ್ನ ಇವಳು ಬಂದ್ಬಿಟ್ಟು ಸರಳ ಇನ್ನು ಎಷ್ಟೊತ್ತೆ ಸರ್ದಿಸ್ತೀಯ ಬಟ್ಟೆಗಳ್ನೆಲ್ಲ ಅಂತೇಳಿ ರಪ ರಪ ಇಡ್ತಾ ಇದ್ದಾಳೆ. ಪಕ್ಕದ ಮನೆ ಅಮ್ಮ ಬಂದ್ಬಿಟ್ಟು ಏನೇ ಸರಳ ಇವ್ರಮ್ಮ ಸಿಕ್ಕಿಲ್ಲ, ಇವ್ರಮ್ಮ ಎಲ್ಲೋದ್ಲು, ಯಾರ ಜೊತೆಗೆ ಓಡೋದ್ಲು, ಹಾಗೆ ಹೀಗೆ ಅಂತೇಳಿ ಕೆಟ್ಟದಾಗೆ ಮಾತಾಡ್ತಾ ಇದ್ದಾಳೆ. ಸೊ ಅವಾಗ ರಾಣಿಗೆ ತುಂಬಾ ಕೋಪ ಬಂದು ಆಂಟಿ ಹುಷಾರಾಗಿ ಮಾತಾಡಿ, ನಮ್ಮಮ್ಮನ ಬಗ್ಗೆ ಇನ್ನೊಂದ್ಸರಿ ಈ ರೀತಿ ಎಲ್ಲ ಕೆಟ್ಟದಾಗ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ನಮ್ಮಮ್ಮ ಯಾವ ತಪ್ಪು ಮಾಡಿಲ್ಲ ಅಂತೇಳಿ ಕಿರ್ಚಾಡಿ ಬಿಡ್ತಾಳೆ. ಸೊ ಹಂಗಂದ ತಕ್ಷಣ ಆ ಯಮ್ಮ ಇದ್ಕೊಂಡು ಏನೇ ನಿನ್ ಸೊಸೆ ಇಷ್ಟೊಂದು ಕೋಪ ಮಾಡ್ಕೊಂಡು ಮಾತಾಡ್ತಾಳೆ, ಚಿಕ್ಕ ಹುಡುಗಿನ ಇವಳು ಇಷ್ಟು ದೊಡ್ಡದಾಗಿ ಕಿರ್ಚಾಡ್ತಾಳಲ್ವಾ ಸರಳ, ಏನ್ ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ದಾಳೆ ಅಂತ ಅಂದಾಗ, ನೋಡಿ ಆಂಟಿ ನಮ್ಮ ಅಮ್ಮನ ಬಗ್ಗೆ ಇಷ್ಟೊಂದೆಲ್ಲ ಕೆಟ್ಟದಾಗ ಮಾತಾಡ್ಬೇಡಿ. ನಮ್ಮಮ್ಮ ಯಾವುದೇ ಕಾರಣಕ್ಕೂ ಯಾವುದೇ ತಪ್ಪು ಮಾಡಿಲ್ಲ ಅಂತ ಎಲ್ಲರಿಗೂ ಗೊತ್ತಾದೇ ಆಗುತ್ತೆ. ನಮ್ಮಮ್ಮ ಕೆಟ್ಟೋರಲ್ಲ ಅಂತ ಹೇಳ್ಬಿಟ್ಟು ಕಿರ್ಚಾಡ್ತಾಳೆ. ಸರಳ ಅವ್ರ ಅಮ್ಮ ಎಲ್ಲರೂ ಕೂಡ ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡ್ತಾರೆ. ಚಂದು ಲೋಹಿತೆಲ್ಲ ಇವಳೇನ್ ಇಷ್ಟೊಂದು ಕೋಪದಲ್ಲಿ ಮಾತಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ನೋಡೆ ಸರಳ ನಿನ್ ಸೊಸೆ ಎಷ್ಟು ಜೋರಾಗಿದ್ದಾಳೆ, ಭಯನೇ ಇಲ್ಲಲ್ಲೇ ಅವಳಿಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೋಡಿ ದೊಡ್ಡವ್ರು ಯಾಕೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೋ ಚಿಕ್ಕವ್ರು ಕೂಡ ಅದೇ ರೀತಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ನೀವು ಕರೆಕ್ಟ್ ಆಗಿ ಮಾತಾಡಿದ್ರೆ ನಾನು ಕೂಡ ಕರೆಕ್ಟ್ ಆಗಿ ಮಾತಾಡ್ತೀನಿ ಅಂತ ರಾಣಿ ಕರೆಕ್ಟ್ ಆಗಿ ಅವಾಜ್ ಆಗ್ತಾಳೆ. ಸೊ ಇನ್ನೊಂದ್ ಕಡೆ ಇಲ್ಲಿ ಇವತ್ತಿನ ಸಂಚಿಕೆ ಮುಗಿತಾ ಇದೆ. ಸೊ ನಾಳೆ ಏನಾಗುತ್ತೆ ಅಂತಂದ್ರೆ ಇನ್ನೇನು ಹೊರಡೋ ಟೈಮ್ ಇವ್ರು. ಸೊ ಅವನು ಕೂಡ ಕುಂಕುಮಾರ್ಚನೆ ಮಾಡಿಸ್ಕೊಬಂದು ಬಾಲ ಅವಳು ಹಣೆಗೆ ಇಡ್ತಾ ಇರ್ತಾನೆ. ಅಷ್ಟರಲ್ಲೇ ಸಾರಿಕಾ ಕೂಡ ಎಂಟ್ರಿ ಆಗ್ತಾಳೆ. ಓಕೆನಾ? ಸೊ ನೋಡೋಣ ಏನಾಗುತ್ತೆ ಅಂತ. ನಾಳೆವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ನೋಡ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.